ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿನ ಹಳ್ಳಿ ಸೈಡಲ್ಲಿ ಮಾಡ್ತಾರಲ್ಲ, ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಿಮ್ಮ ಹತ್ರ ರೈಸು ಮಿಕ್ಕಿರುತ್ತಲ್ಲ, ಆ ರೈಸ್ನ ಈ ಥರ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ರೈಸ್ ಬೇಯಿಸ್ಕೊಂಡಿರೋದು ಹಾಕಿದ್ರೆ ಸಾಕು. ಇಷ್ಟು 2 ಕಪ್ಪಿಗೆ ಇಷ್ಟು ಸಾಕು ನನಗೆ ರೈಸು. ಈಗ ಅದೇ ಬೇಯಿಸ್ಕೊಂಡಿರ್ತೀವಲ್ಲ, ಅದೇ ನೀರನ್ನ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೈಯಲ್ಲಿ ಮಾಡಬೇಡಿ, ಸುಡ್ತಾ ಇರುತ್ತೆ. ಈ ಥರ 1 ಸ್ಪೂನ್ ತೊಗೊಂಡು ಅದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ. ಫಸ್ಟೇ ಹಾಕ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ. ಈ ಥರ ರೈಸು ಮತ್ತು ಅಕ್ಕಿ ಹಿಟ್ಟು, ಸಾಲ್ಟು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೀವು. ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ ನೋಡಿ, ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಸುಡುತ್ತೆ. ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೈಯಲ್ಲಿ ಮಾಡ್ಕೋಬೇಕು. ಇವಾಗ ನೋಡಿ, ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಾ ಇರೋರು ತುಂಬ ಕೇರ್ಫುಲ್ಲಾಗಿ ಮಾಡಿ, ಅದು ಬಿಸಿ ಇರುತ್ತೆ. ನಮಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ನೆಕ್ಸ್ಟು ನಾನು ಫಸ್ಟ್ ಏನು ಮಾಡ್ತೀನಿ, ನಮ್ಗೆ ಎಷ್ಟು ರೊಟ್ಟಿಗೆ ಬೇಕು, ನಾನು ಇವಾಗ 1 ರೊಟ್ಟಿಗೆ ಮಾತ್ರ ಕಲಿಸ್ಕೊತಾ ಇದ್ದೀನಿ. ನನಗೆ 1 ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಇವಾಗ ಅದು ಬಿಸಿ ಇರೋದ್ರಿಂದ ನೀವು ಸ್ವಲ್ಪ ತಣ್ಣಗಿರೋ ನೀರನ್ನ ಕೈಯಲ್ಲಿ ಆ ಥರ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ತಣ್ಣೀರನ್ನ ಆ ಥರ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಆ ಥರ ಹಾಕ್ಕೊಂಡು ಕಲಿಸ್ಕೋಬೇಕು ನೀವು. ಒಂದೇ ಸಲ ಹಾಕ್ಬಿಟ್ರೆ ಅದು ರೊಟ್ಟಿ ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು 1 ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಆ ಥರ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ 1 ರೊಟ್ಟಿಗೆ ಎಷ್ಟು ಬರುತ್ತೆ ಆ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಎತ್ಕೊಂಡಿದ್ದೀನಿ. ನೋಡಿ, ಇವಾಗ ಕೈಗೆ ಎತ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು 2 ಕೈಯಲ್ಲೂ ಪ್ರೆಸ್ ಮಾಡಿ ನೀಟಾಗಿ ಅದನ್ನು ರೊಟ್ಟಿ ಹದಕ್ಕೆ ಬರೋ ಥರ, ಸ್ಮೂತ್ ಬರೋ ತನಕ ಆ ಥರ ಕಲಿಸ್ಕೋಬೇಕು. ಇವಾಗ ನಾವು ಎಷ್ಟು ಚೆನ್ನಾಗಿ ಇಲ್ಲಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ಈ ಥರ 2 ಕೈಯಲ್ಲೂ ಪ್ರೆಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಆ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಅಗಲವಾಗಿ ಈ ಥರ ಮಾಡ್ಕೋಬೇಕು ಕೈಯಲ್ಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಕೆಳಗಡೆಗೆ ರೈಸ್ ಪೌಡರ್ ಹಾಕೊಳ್ಳಿ. ಅಕ್ಕಿ ಹಿಟ್ಟು ಈ ಥರ ಹಾಕ್ಕೊಂಡು ರೊಟ್ಟಿನ ಈ ಥರ ತಟ್ಕೊಳ್ಳಿ. ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೈಗೆ ಅಂಟ್ಕೊಬಿಡುತ್ತೆ ಫಸ್ಟು. ಹಾಗಾಗಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಈ ಥರ ತಟ್ಟಿ ಕೆಳಗಡೆ ಬೀಳಬಾರ್ದು, ಬರೀ ಬೆಟ್ಟಲ್ಲೇ ಈ ಥರ ತಟ್ಟಬೇಕು. ಆ ಥರ ನೀಟಾಗಿ ಬೆಟ್ಟಲ್ಲೇ ಸುತ್ತ ತಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಪ್ರೆಸ್ ಮಾಡಿ ನೀಟಾಗಿ ಸುತ್ತ ತಟ್ಕೊಳ್ಳಿ, ತುಂಬ ಚೆನ್ನಾಗಿ. ನೋಡಿ, ಇವಾಗ ಅದು ಕೆಳಗಡೆ ಅಂಟ್ತಾ ಇದೆ ಅನಿಸಿದ್ರೆ ನಿಮಗೆ ಆ ಥರ ರೈಸ್ ಪೌಡರ್ ಹಾಕ್ಕೊಳ್ಳಿ ಕೆಳಗಡೆ. ನನಗೆ ಅಂಟ್ತಾ ಇದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ರೈಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ಕೈಲಿ ತಟ್ಟಬೇಕಾದ್ರೂ ಅಷ್ಟೇ, ನಿಮಗೆ ಬೆಟ್ಟಿಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಈ ಥರ ರೈಸ್ ಪೌಡರ್ ಹಾಕ್ಕೊಂಡು ಕೈಗೆ ಹೆಚ್ಕೊಂಡು ಈ ಥರ ತಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಅಗಲ ಬೇಕಾದರೂ ಎಷ್ಟು ಸಣ್ಣ ಬೇಕಾದರೂ ತಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಂದು ಎಷ್ಟು ಅಗಲ ಬಂದಿದೆ ನೋಡಿ, ಯಾವ ಥರ ತಟ್ತಾಯಿದ್ದೀನಿ ಆ ಥರ ಬೆಟ್ಟಲ್ಲೇ ತಟ್ಕೋಬೇಕು, ಸುತ್ತ ತಟ್ಟಬೇಕು. ನೀವು ಮಧ್ಯದಲ್ಲಿ ತಟ್ಟುತ್ತಾ ಇದ್ದರೆ ಅದು ಕಿತ್ತೋಗ್ಬಿಡುತ್ತೆ. ನೀವು ಸುತ್ತ ಒಂದೇ ಸಮವಾಗಿ ತಟ್ತಾ ಬರಬೇಕು. ನೋಡಿ, ನಾನು ಎಲ್ಲ ಕಡೆ ಒಂದೇ ಸಮದಿಂದ ತಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಆಲ್ರೆಡಿ ತವನ ಕಾಯಕ್ಕೆ ಇಟ್ಟಿದ್ದೆ, ಅದು ನೀರು ಹಾಕಿ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ತಟ್ಟಿರೋ ಅಂಥ ರೊಟ್ಟಿನ ಈ ಥರ ಕೈಯಲ್ಲೇ ಎತ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ದೀನಿ. ಇವಾಗ ಹಾಕಿ ಅದು ಸ್ವಲ್ಪ ಮೀಡಿಯಮಲ್ಲಿ ಇಡಿ, ತುಂಬ ಸ್ಲೋ ಅಲ್ಲಿ ಇಟ್ಟರೆ ಅದು ಬೇಯಲ್ಲ. ಹಾಗಾಗಿ ನೋಡಿ, ಅದು ಬೆಂದಿದೆ ಅನಿಸ್ತದೆ. ಇವಾಗ ನಾನು ಅದಕ್ಕೆ ನೀರನ್ನ ಸವರ್ಕೋತಾ ಇದ್ದೀನಿ ನೋಡಿ. ಆ ಥರ ಹಾಕಿ ನೀರನ್ನ ಸವರ್ಕೋಬೇಕು. ಬಿಗಿನರ್ಸು ಈ ಥರ ಕೈಯಲ್ಲಿ ಸವರೋಕ್ಕಾಗಲ್ಲ, ಅವ್ರಿಗೆ ತುಂಬ ಸುಡುತ್ತೆ. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ಸವರ್ತಾ ಇದ್ದೀನಿ. ನೀವು ಕೈಯಲ್ಲಿ ಸವರಬೇಡಿ, ದಯವಿಟ್ಟು ಒಂದು ಕಾಟನ್ ಕ್ಲಾತ್ ತೊಗೊಂಡು ಅದರಲ್ಲಿ ನೀರನ್ನ ಡಿಪ್ ಮಾಡಿ ಈ ಥರ ಸುತ್ತ ಸವರಿ,
ತುಂಬ ಚೆನ್ನಾಗಿ ಇರುತ್ತೆ, ಇಲ್ಲಾಂದರೆ ಕೈಯಲ್ಲಿ ಹಾಕಿದ್ರೆ ಸುಡುತ್ತೆ. ಹಾಗಾಗಿ ಆ ಥರ ಸವರ್ ಆದಮೇಲೆ ಈ ಥರ ಮಡ್ಚಾಕಿದ್ಮೇಲೆ ಅದನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನೋಡಿ ಅದು ಇವಾಗ ಬೇಯಬೇಕು. ರೊಟ್ಟಿ ಯಾವಾಗಲೂ ಸ್ವಲ್ಪ ಲೇಟೇ ಬೇಯೋದು, ನೋಡ್ಕೊಳ್ಳಿ. ಈಗ ಅದು ಬೆಂದಿದೆ, ನಾನು ಇವಾಗ ತೋರಿಸ್ತೀನಿ ನೋಡಿ. ಮತ್ತೆ ಮಡ್ಚಾಕಿ ನೋಡಿ, ಅದು ಇವಾಗ ನಮಗೆ ಬೆಂದಿದೆ ಗೊತ್ತಾಗುತ್ತೆ. ಇವಾಗ ಏನು ಮಾಡುತ್ತೆ ಅಂದರೆ ಮಧ್ಯದಲ್ಲಿ ಬೆಂದ್ಬಿಟ್ಟಿರುತ್ತೆ, ಸೈಡಲ್ಲೆಲ್ಲ ಬೆಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಆ ಥರ ಸ್ವಲ್ಪ ಸೈಡಲ್ಲಿ ಹಾಕಿ ಆ ಥರ ಪ್ರೆಸ್ ಮಾಡಿ. ನೀವು ಕೈಯಲ್ಲಿ ಮಾಡಬೇಡಿ, ಸ್ವಲ್ಪ ಆ ಥರ ಮಡ್ಚ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಆ ಥರ ಯಾವ ಕಡೆ ಬೆಂದಿಲ್ಲ ಅನಿಸುತ್ತೆ ನಿಮ್ಗೆ ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡಿ ಬೇಯಿಸಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಬ್ಬರು ತುಂಬ ಕಷ್ಟ ಅಂತ ಅಂದ್ಕೊತಾರೆ, ಏನು ಕಷ್ಟ ಇರಲ್ಲ. ಫಸ್ಟ್ ಟೈಮ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ನೋಡಿ ಇವಾಗ ಸುತ್ತನೂ ಬೇಯಿಸ್ಬೇಕು. ಈ ಥರ ರೊಟ್ಟಿ ಒಂದು ಕಡೆ ಬೆಂದಿಲ್ಲ ಒಂದು ಕಡೆ ಬೆಂದಿದೆ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ರೊಟ್ಟಿನ ಯಾವಾಗ್ಲೂ ಸುತ್ತ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ಎಲ್ಲ ಕಡೆ ನೋಡಿ ಬೇಯಿಸ್ಕೊಳ್ಳಿ ರೊಟ್ಟಿ. ನೋಡಿ ಇವಾಗ ನಾನು ಸುತ್ತ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇದು ಇವಾಗ ಬೆಂದಿದೆ. ಈ ಥರ ನೋಡಿ ನಿಧಾನವಾಗಿ ಮಡಚಿ ಹಾಕಬೇಕು. ಇದು ಇವಾಗ ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ ಅನಿಸುತ್ತೆ, ಅದಾದಮೇಲೆ ತುಂಬ ಸಾಫ್ಟಾಗಿರುತ್ತೆ. ನೋಡಿ ಇವಾಗ ನೆಕ್ಸ್ಟು ನಿಮಗೆ ಇನ್ನೊಂದು ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇನ್ನೊಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಅಷ್ಟು ತೊಗೊಂಡು ನೀಟಾಗಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಥರ ಅಗಲ ಮಾಡಿ ರೈಸ್ ಪೌಡರ್ ಕೆಳಗಡೆ ಹಾಕಿ ಈ ಥರ ತುದಿ ಬೆಟ್ಟಲ್ಲಿ ಈ ಥರ ತಟ್ಟಿ, ಅಂಗೈಲಿ ಹಾಕಿ ತಟ್ಟಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅಂಗೈಗೆಲ್ಲ ಅಂಟ್ಕೊಳ್ಳುತ್ತೆ, ಅದು ತಟ್ಟೋಕ್ಕಾಗಲ್ಲ. ಈ ಥರ ತುದಿ ಬೆಟ್ಟ ಅಂದರೆ ತುದಿ ಅಲ್ಲ, ಮಧ್ಯದ ಬೆಟ್ಟಲ್ಲಿ ಈ ಥರ ಪ್ರೆಸ್ ಮಾಡಿ ತಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಏನು ಕಿತ್ತೋಗಲ್ಲ. ಆದರೆ ಅಂಟುತ್ತಾ ಇದೆ ಅಂದಾಗ ನೀವು ಸ್ವಲ್ಪ ಈ ಥರ ರೈಸ್ ಪೌಡರ್ನ ಕೆಳಗಡೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೈಗೂ ಅಷ್ಟೇ, ಕೈಯಲ್ಲಿ ಬೆಟ್ಟ ಅಂಟುತ್ತಾ ಇದೆ ಅಂದರೆ ಈ ಥರ ರೈಸ್ ಪೌಡರ ಹಚ್ಕೊಂಡು ಈ ಥರ ತಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿಲಿ ಡಿಫ್ರೆಂಟಾಗಿ ಬೇರೆ ಥರ ಮಾಡ್ತಾರೆ. ಬಟ್ ನಮ್ಮ ಮಂಡ್ಯ ಸೈಡಲ್ಲಿ ನಮ್ಮ ಸೈಡಲ್ಲೆಲ್ಲ ಇದೇ ಥರ ನಾವು ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಈ ಥರ ಮಾಡಿದ್ರೆ ಎಷ್ಟು ಅಗಲ ಬೇಕಾದ್ರೂ ನೀವು ತಟ್ಕೋಬೋದು, ಕಿತ್ತೋಗಲ್ಲ ಏನಿಲ್ಲ. ನೋಡಿ ನಾನು ಎಷ್ಟು ಅಗಲ ತಟ್ತಾ ಇದ್ದೀನಿ ಅಂತ ನಿಮಗೆ ತಟ್ಟೋದನ್ನು ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂತಲೇ ನಾನು ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಂದು ಎಷ್ಟು ಅಗಲ ಬಂದಿದೆ, ಅಷ್ಟು ಅಗಲ ಬೇಕಾದ್ರೂ ನಾವು ತಟ್ಕೋಬೋದು. ನೋಡಿ ನಾನು ಸುತ್ತ ತಟ್ಟದಾ ಇದ್ದೀನಿ. ಇವಾಗ ಇದು ಆಗಿದೆ. ನೆಕ್ಸ್ಟು ನಾನು ಇನ್ನೊಂದು ತವಾಗೆ ಈ ಥರ ರೊಟ್ಟಿ ಮೇಲೆ ನಾವು ಹಾಕಿರ್ತೀವಲ್ಲ ಅದೆಲ್ಲ ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ಈ ಥರ ಇದರಲ್ಲಿ ತೆಗೆದು ಬಿಡಬೇಕು. ಮಡ್ಚ ಕೈಯಲ್ಲಿ ಈ ಥರ ಕೆದ್ದು ಅದನ್ನು ತೆಗೆದುಬಿಟ್ಟು ಒಂದು ಬಟ್ಟೆ ತೊಗೊಂಡು ಅದನ್ನು ಒರೆಸ್ಬಿಡಿ. ಏಕೆಂದರೆ ಅದು ಅಂಟ್ಕೊಬಿಟ್ರೆ ನೆಕ್ಸ್ಟ್ ನಾವು ರೊಟ್ಟಿ ಹಾಕಿದಾಗ ಅದು ಕಪ್ಪಗೆ ಬಂದುಬಿಡುತ್ತೆ. ಹಾಗಾಗಿ ಈ ಥರ ತವನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಹಾಕಿ ಈ ಥರ ಹಾಕಿದ್ಮೇಲೆ ಇದು ಅಷ್ಟೇ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸಿ. ರೊಟ್ಟಿನ ಯಾವತ್ತೂ ಅಷ್ಟೇ ತುಂಬ ಹೈಯಲ್ಲೂ ಇಟ್ಕೋಬೇಡಿ, ತುಂಬ ಸ್ಲೋಲ್ಲೂ ಇಟ್ಕೋಬೇಡಿ. ನೋಡಿ ಇವಾಗ ನಾನು ನೆಕ್ಸ್ಟು ಹೇಳಿದ್ದೀನಿ ಆಗಲೇ, ಕೈಯಲ್ಲಿ ಸವರ್ಕೋಬೇಡಿ, ನನಗೆ ಅಭ್ಯಾಸ ಇದೆ ಹಾಗಾಗಿ ನಾನು ಕೈಯಲ್ಲಿ ಮಾಡಿದ್ದೀನಿ. ನೀವು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ನೀರನ್ನ ಹೆಜ್ಜಿಬಿಟ್ಟು ಈ ಥರ ಸವರಿ ಚೆನ್ನಾಗಿ ಬರುತ್ತೆ. ನೀರು ಸವರಿಲ್ಲ ಅಂದರೆ ಏನಾಗುತ್ತೆ ಅಂತ ರೊಟ್ಟಿ ಒಂಥರ ವೈಟ್ ಅನಿಸುತ್ತೆ. ನೀವೆಲ್ಲೂ ಗ್ಯಾಪ್ ಬಿಡ್ದೇ ಫುಲ್ಲು ರೊಟ್ಟಿಗೆಲ್ಲ ನೀರು ಸವರಿಬಿಟ್ಟು ಈ ಥರ ಮಡ್ಚಾಕಿ, ನೀರು ಸವರಿದ ತಕ್ಷಣವೇ ಮಡ್ಚಾಕಬೇಕು. ನೋಡಿ ಇದು ನೆಕ್ಸ್ಟು ಮಡ್ಚಾಕಿ ನೆಕ್ಸ್ಟ್ ಇನ್ನೊಂದು ಸತಿ ಮಡ್ಚಾಕ್ತಾ ಇದ್ದೀನಿ. ಈ ಥರ ಬೇಯಿಸ್ಕೋಬೇಕು. ಎಲ್ಲಿ ನಿಮಗೆ ಬೆಂದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ರೊಟ್ಟಿ, ಅಲ್ಲಿ ಈ ಥರ ಹಾಕ್ಕೊಂಡು ಮಡ್ಚ್ಕೊಳ್ಳಿ. ನೋಡಿ ಅದು ಬೆಂದಿದೆ. ಆ ಥರ ಸೈಡಲ್ಲಿ ನಿಮಗೆ ಬೆಂದಿಲ್ಲ ಅನ್ನಿಸ್ದಾಗ ಆ ಥರ ಮಡ್ಚ ಕೈಲಿ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಇರುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ತುಂಬ ನಿಧಾನ ಅನಿಸುತ್ತೆ ರೊಟ್ಟಿ ಮಾಡಬೇಕಾದ್ರೆ, ಬಟ್ ಮಾಡ್ತಾ ಅಭ್ಯಾಸ ಆಗ್ತಾ ಬೇಗ ಮಾಡ್ಬೋದು, ಏನಿಲ್ಲ. ತುಂಬ ಕಷ್ಟ ಅನಿಸುತ್ತೆ, ನಮಗೆಲ್ಲ ಏನು ಅಭ್ಯಾಸ ಆಗಿರೋದ್ರಿಂದ ಕಷ್ಟ ಅನಿಸಲ್ಲ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಚೆನ್ನಾಗಿ ಬಂದಿದ್ರೂ ಪರವಾಗಿಲ್ಲ ಹೇಳಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ನಾನು ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಂದು ಯಾವುದೇ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ನೋಡಿ ನಾನು 2 ರೊಟ್ಟಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಇದನ್ನ ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು,
ಮೊಸರು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಪಲ್ಯ ಜೊತೆ ಬೇಕಾದರೂ ತಿನ್ಬೋದು. ಎಲ್ಲ ಜೊತೆ ನೋಡಿ ನಾನೀಗ ಓಪನ್ ಮಾಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು 2 ಎಳೆ ಥರ ಬಂದಿದೆ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವಯಸ್ಸಾದವರೆಲ್ಲ ಇರ್ತಾರೆ, ಅವರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್.